अखिलांड कोटि अनंत ब्रह्मांड नायक अद्वैत सार्वभौम चक्रवर्ती वेदांत वारिधि सकल मतोद्धारक ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳುಡೆಯ ಶಿವಾವತಾರಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಪಾದಪಂಕುರಕ್ಕೆ ಅನಂತಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ತತ್ಸ್ವರೂಪರು ಪರಮಪೂಜ್ಯರು ಪ್ರಾತಸ್ಮರಣೀಯರು ವೇದಾಂತವಾಗೀಶರು ವೇದಾಂತಾಚಾರ್ಯರು ಅನಂತ ಶ್ರೀ ವಿಭೂಷಿತ ಸದ್ಗುರು ತಂದೆಯವರ ದಿವ್ಯ ಅಡಿದಾವರಗಳಲ್ಲಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ಅನಂತ ನಾಮರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಗಳಿವೆಯೋ ಹಾಗೂ ಮನಸಾಪಿ ಅಚಿಂತ್ಯ ರಚನಾ ರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಂಬ ಆದಿಶಕ್ತಿಯ ಮಹಾಮಾಯೆ ಜಗಜ್ಜನನಿ ರಾಜರಾಜೇಶ್ವರಿಯ ಪತೀತ ಪಾವನಮಯ ಪಾದಾರವಿಂದಗಳಲ್ಲಿ ಅನಂತಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೈದು ಸದ್ಗುರು ತಂದೆಯವರ ಅಸೀಮ ಕೃಪೆಯಂತೆ ಬಹು ವರ್ಷಗಳಿಂದ ಭಾನುವಾರದ ಈ ಸಾಯಂಗೋಷ್ಠಿ ನೆರವೇರುತ್ತಾ ಬರ್ತಾ ಇದೆ. ತತ್ಸಂಬಂಧಿಯಾಗಿ ಇಂದಿನ ಈ ಸಾಯಂಗೋಷ್ಠಿಯಲ್ಲಿ ನೆರೆದಿರುವ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವ ಚೈತನ್ಯಕ್ಕೂ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈದು ತಮ್ಮಲ್ಲಿ ಪ್ರಣಾಮಗಳು. ಸದ್ಗುರು ತಂದೆಯವರು ಪ್ರತಿಯೊಂದು ಭಾನುವಾರ ಬೇರೆ ಬೇರೆ ವಿಷಯದ ಮೇಲೆ ಚಿಂತನೆ ಮಾಡ್ತಾ ಬರ್ತಾ ಇದ್ವಿ. ಕಳೆದ 3 ಭಾನುವಾರ ಆಸೆ ವಾಸನ ಈ ವಿಷಯವನ್ನು ಕುರಿತು ಚಿಂತನೆ ಮಾಡಿದ್ವಿ. ಭಗವಾನ್ ಶಂಕರಾಚಾರ್ಯರಿಂದ ರಚಿತವಾದ ಮಣಿರತ್ನಮಾಲ ಈ ಗ್ರಂಥದ 16ನೇ ಶ್ಲೋಕ, ಅದರಲ್ಲಿಯೂ ಕೂಡ 3ನೇ ಪದವನ್ನು ಕುರಿತು ಇಲ್ಲಿವರೆಗೆ ಚಿಂತನೆ ಮಾಡ್ತಾ ಬಂದಿದ್ದೇವೆ. ಸುಮಾರು 3-4 ವಾರದವರೆಗೆ ಆಶೆಯ ಕುರಿತು ಬಹು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಇನ್ನು ಮುಂದೆ ಅದರ ಮುಂದುವರಿದ ಭಾಗವಾಗಿ 4ನೇ ಚರಣವನ್ನು ಕುರಿತು ಇಂದು ಚಿಂತನೆ ಮಾಡುವುದು. ಬಹು ಅದ್ಭುತವಾಗಿರುವಂತಹ 4ನೇ ಚರಣವನ್ನು ಆಚಾರ್ಯ ಭಗವಾನ್ ಪ್ರತಿಪಾದನೆ ಮಾಡಿದ್ದಾರೆ. ಪ್ರತಿಯೊಬ್ಬ ಜೀವನ ಮೂಲ ಅಪೇಕ್ಷೆ, ಮೂಲ ಪ್ರಾಪ್ತ ಮಾಡಿಕೊಳ್ಳುವ ಪ್ರಾಪ್ತವ್ಯ ವಸ್ತು, ಅದನ್ನು ಕುರಿತು ಆಚಾರ್ಯ ಭಗವಾನರು ಕೆಲವೇ ವರ್ಣಗಳಲ್ಲಿ ಕೆಲವೇ ಪದಗಳಲ್ಲಿ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ಚರಣದಲ್ಲಿ ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ ಉಪನಿಷತ್ತಿನ ಪೂರ್ಣ ಸಾರಾರ್ಥ, ಸ್ಮೃತಿಗಳ, ಪುರಾಣಗಳ, ಮಹಾಪುರುಷರ ಅನುಭವ ಎಲ್ಲವೂ ಕೂಡಿ ಕ್ರೋಢೀಕರಣ ಮಾಡಿ ಅದರೊಂದು ರಸ ತೆಗೆದಂಗ ಮಾಡಿ ಆ ಒಂದು ಪದದಲ್ಲಿ ಇಟ್ಟಿದ್ದಾರೆ ಆಚಾರ್ಯ ಭಗವಾನ್. ಇಂದು ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಿದೆ. ಸದ್ಗುರು ತಂದೆಯವರು, ಸಿದ್ಧಾರ್ಥ ಅಜ್ಜನವರು, ಆಚಾರ್ಯ ಭಗವಾನರು ತಮ್ಮ ಜೀವನ ಉದ್ದಕ್ಕೂ ಅದನ್ನೇ ಪ್ರಚಾರ ಮಾಡಿದ್ದಾರೆ, ಬೇರೆ ಏನು ಮಾಡಿಲ್ಲ. ಜೀವನದ ಮೂಲ, ಅವರದ್ದು ಮೋಟಿವ್, ಉದ್ದೇಶ, ಅವರ ಲಕ್ಷ್ಯ ಒಂದೇ ಇತ್ತು. ಜೀವನಿಗೆ ಏನಕ್ಕೇನ ಪ್ರಕಾರ ಅವನಿಗೆ ಬೋಧ ಮಾಡ್ಕೊಡೋಣ, ಅವನಿಗೆ ವಿದ್ಯೆಯ ದಾನ ಮಾಡೋಣ, ಅವನಿಗೆ ವಿದ್ಯೆ ಪ್ರಾಪ್ತ ಆಗಲಿ, ಅವನಿಗೆ ಜ್ಞಾನ ಪ್ರಾಪ್ತ ಆಗಲಿ. ಒಬ್ಬರದಾರು ಇಬ್ಬರದಾರು ಪ್ರಾಪ್ತ ಮಾಡ್ಕೊಂಡ್ರು, ಒಬ್ಬರಿದ್ದರು ಇಬ್ಬರಿದ್ದರು, 100 ಮಂದಿ ಆದ್ರು, 1000 ಮಂದಿ ಆದ್ರು, ಜನರದು ಭೇದ ಆಯ್ತು ವಿನಃ ವಿದ್ಯೆಯಲ್ಲಿ ಭೇದ ಆಗ್ಲಿಲ್ಲ. ಅವರು ಕೊಡೋ ವಿಧಿ ಒಂದೇ ಇತ್ತು, ಗ್ರಹಣ ಮಾಡುವಂತಹ ಪಾತ್ರಗಳು ಬೇರೆ ಬೇರೆ ಇತ್ತು ಅಷ್ಟೇ. ಇಂದ ಆ ಪಾತ್ರತೆ ಉಳ್ಳಂತಹ ವ್ಯಕ್ತಿ, ಆ ಪಾತ್ರತೆ ಉಳ್ಳ ವ್ಯಕ್ತಿಯಲ್ಲಿ ಹಾಕುವಂತಹ ವಿದ್ಯೆ ಹೇಗಿರಬೇಕು ಅಂತ ಚಿಂತನೆ ಮಾಡೋದಿದೆ. ಮೊದಲು ಶ್ಲೋಕ ಉಚ್ಚಾರಣೆ ಮಾಡ್ತೀನಿ, ಆನಂತರ ಅದರದ್ದು ವಿಚಾರ ಮಾಡೋಣ. ಜ್ಞಾತುಂ ನ ಶಕ್ಯಂ ಚ ಕಿಮಸ್ತಿ ಸರ್ವೇಃ ಯೋಷಿನ್ ಮನೋ ಯಚ್ಚರಿತಂ ತದೀಯಂ ತಾದುಸ್ತ್ಯಜ ಸರ್ವಜನೈರ್ದುರಾಶಾ ವಿದ್ಯಾ ವಿಹೀನ ಪಶುರಸ್ತಿ ಕೋವಾ. ಈ ರೀತಿ 16ನೇ ಪದ್ಯ ಇದೆ, 16ನೇ ಶ್ಲೋಕ. ಇದರಲ್ಲಿ ಕಳೆದ ಭಾನುವಾರ 3-4 ಭಾನುವಾರಗಳಲ್ಲಿ ತಾದುಸ್ತ್ಯಜ ಸರ್ವಜನೈರ್ದುರಾಶಾ ಅಂತ ಇದು ಚಿಂತನೆ ಮಾಡಿದ್ದೀವಿ. ಏನು ಪ್ರಶ್ನೆ ಇತ್ತು? ಜೀವನಿಗೆ ಯಾವುದು ಅತ್ಯಂತ ಕಠಿಣವಾದದ್ದು ತ್ಯಾಗ ಮಾಡುವುದಕ್ಕೆ ಅಂತ ಪ್ರಶ್ನೆ ಉತ್ಪತ್ತಿ ಮಾಡಿ ಆಚಾರ್ಯ ಭಗವಾನ್ ರಂದ್ರು
ಆಸೆ ಬಹಳಷ್ಟು ತ್ಯಜ ಅದಪ್ಪ. ಆಸೆ ಬಿಡೋದು ಬಹಳ ಕಠಿಣ ಅದ. ಎಂತೆಂಥ ವ್ಯಕ್ತಿಗೂ ಕೂಡ ಆಸೆ ಬಿಡೋದಕ್ಕಾಗೋದಿಲ್ಲ ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ರು ಆಚಾರ್ಯರು. ಇನ್ನ ಅದು ಮುಂದುವರೆದ ಭಾಗವಾಗಿ ಏನಂತಾರ, ವಿದ್ಯೆ ಯಾವುದದ ಅಂತ ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡಿದ್ರೆ, ವಿದ್ಯಾವಿಹೀನ ಪಶು ರಸ್ತಿಕೋವಾ. ವಿದ್ಯೆ ಅಂತ ಶಬ್ದ ಮಾಡಿದ್ದಾರೆ ಅಂದರೆ ಪಶುವಿಗೆ ವ್ಯಾಖ್ಯಾನ ಮಾಡ್ತಿದ್ದಾರೆ ಆಚಾರ್ಯರು. ಪಶು ಅಂದರೆ ನಮ್ಮಲ್ಲೆಲ್ಲ ಪ್ರಚಲಿತ ಏನಂದ್ರೆ 4 ಕಾಲು ಉಳ್ಳಂತೆ ಪಶು ಅಂತ ಕರಿತೀವಿ. ಪಶು ಅಂದರೆ ಯಾವುದಕ್ಕೆ ಹಿತ ಅಹಿತದ ಬಗ್ಗೆ ಚಿಂತನೆ ಇಲ್ಲ, ಅದಕ್ಕೆ ಪಶು ಅಂತೀವಿ. ಯಾವುದಕ್ಕೆ ವಿವೇಕ ಅವಿವೇಕದ ಚಿಂತನೆ ಮಾಡುವುದಕ್ಕೆ ಸಾಧ್ಯತೆ ಇಲ್ಲ, ಅದಕ್ಕೆ ಪಶು ಅಂತ ಕರಿತೀವಿ. ಯಾವುದು ತನ್ನದ ಹಿತವಸ್ತುನೂ ಗುರುತಿಸೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಪಶು ಅಂತೀವಿ. ಯಾವುದು 4 ಕಾಲಿನ ಮೇಲೆ ಸಂಚಾರ ಮಾಡ್ತದೋ ಅದಕ್ಕೆ ಪಶು ಅಂತೀವಿ. ಯಾವುದು ಅನ್ನವನ್ನು ಬಿಟ್ಟು ಹುಲ್ಲು ಇತ್ಯಾದಿ ಏನೇನು ತಿಂತದಲ್ಲ ಅದಕ್ಕೆ ಪಶು ಅಂತೀವಿ. ನಮ್ಮ ಪ್ರಚಲಿತ ಭಾಷೆಯಲ್ಲಿ ಪಶು ಅಂದರೆ ಯಾಕಂತೀವಿ ಅಂದ್ರೆ ಏನು ನೋಡ್ತೀವಲ್ಲ, ಎತ್ತು, ಕೋಣ, ಕುರಿ, ಆಕಳ, ಎಮ್ಮೆ ಇತ್ಯಾದಿ ಎಲ್ಲ ಪಶುಪುಟಿಯಲ್ಲಿ ನಮ್ಮ ವ್ಯಾವಹಾರಿಕ ಜಗತ್ತಿನಲ್ಲಿ ಬಳಕೆ ಆಗ್ತಾವೆ, ಅದಕ್ಕೆ ಪಶು ಅಂತೀವಿ. ಹೌದಾ? ಪರಂತು ಆಚಾರ್ಯ ಭಗವಾನರು ಈ ಪಶುವಿಗೆ ವ್ಯಾಖ್ಯಾನ ಮಾಡ್ತಿದ್ದಾರೆ. ಅವರಿಗೆ ಪಶು ಅಂದರೆ ಯಾರಿಗೆ ಅಂತದ ಶಾಸ್ತ್ರ ಅಥವಾ ಮಹಾಪುರುಷರು ಯಾರಿಗೆ ಪಶು ಅಂತಾರ? 4 ಕಾಲು ಬಾಲು ಕೋಡಿ ಉಳಿದೇ ಪಶುನೋ? ಅದು ಪಶುವೇನು ಬಲ್ಲಿತ್ತು ಹಸಿರಂದು ಎಳಿಸೋದು ಅಂತ ಅಥವಾ ಯಾವಾಗಲೂ ಹೇಳ್ತಿರ್ತಾರೆ. ಸ್ವಲ್ಪ ಹಸಿರು ತೋರಿಸ್ರಿ ಅಂದರೆ ಪಶು ಬೆನ್ನು ಹತ್ತದ ನಿಮಗೂ, ಹೌದಿಲ್ಲ? ಪಶು ಬೆನ್ನು ಹತ್ತದ. ಆ ಹಸಿರು ತಿನ್ನೋದಕ್ಕೇ ದಿನ ಬೆಳತನ ಆ ಚಕ್ರ ತಿರುಗುತ್ತದೆ. ಚಕ್ರ ಒಂದಿಷ್ಟು ಹಸಿರು ನನ್ನ ಬೈರಲ್ಲಿ ಬಿತ್ತೇನೋ ಅಂತ ಆ ಬುದ್ಧಿಯಿಂದ ತಿರುಗುತ್ತದೆ. ಸಾಯಂಕಾಲ ನೋಡ್ತಾರೆ ಕೆರೆಗೆ ತಕಾಶ ನಿಂತಾಗ ಆ ಮಾಲೀಕರು ತೊಗೊಂಡು ಹೋದ ಮುಂದೆ ಹೊರಡ್ತೀವಿ. ಅದಕ್ಕೆ ಪಶು ಅಂತೀರೇನು? ಅದು ವ್ಯಾವಹಾರಿಕ ಜಗತ್ತಿನಲ್ಲಿ ಪಶು ಅಂತ ಕರೆಸ್ಕೊಳ್ತದೆ, ಓಕೆ. ಆದರೆ ಶಾಸ್ತ್ರಕಾರರು ಎದಕ್ಕೆ ಪಶು ಅಂತಾರೆ ಅಂದರೆ, ಒಂದು ನಿಮಗೆ ಸಾಂಕೇತಿಕವಾಗಿ ಒಂದು ದಿಗ್ದರ್ಶನ ಮಾಡಿದ್ದಾರೆ. ವಿದ್ಯಾವಿಹೀನ ಪಶುರಸ್ತಿ. ಯಾವ ವ್ಯಕ್ತಿ ವಿದ್ಯೆಯಿಂದ ರಹಿತ ಅದನ್ನು ಅವನಿಗೆ ಪಶು ಅಂತ ಕರಿ. ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಇದೆ ರೀ. ಯಾರಿಗೆ ವಿದ್ಯೆ ಇಲ್ಲ ಅವನಿಗೆ ಪಶು ಅಂತ. ಈಗ ವಿದ್ಯೆ ಇಲ್ಲ ಅಂತೀರಿ, ಯಾವುದಕ್ಕೆ ವಿದ್ಯೆ ಅನ್ಬೇಕು? ಪಶು ಅಂದರೆ ಯಾವುದು? ವಿದ್ಯೆ ಯಾವುದಕ್ಕಿಲ್ಲ. ಯಾರ ಹತ್ರ ವಿದ್ಯೆ ಇಲ್ಲ ಅದಕ್ಕೆ ಪಶು ಅಂತ ಕರೀರಿ. ಹೌದಾ? ಈಗ ಅನಂತ ಮನುಷ್ಯರಿದ್ದೀವಿ. ವರ್ತಮಾನ ಕಾಲದಲ್ಲಿ 9.50 ಬಿಲಿಯನ್ ಮನುಷ್ಯರದಾರೆ ಈ ಜಗತ್ತಿನಲ್ಲಿ. ಅಂದರೆ 900 ಕೋಟಿ ಜನಸಂಖ್ಯೆ ಇದೆ. ಇವರೆಲ್ಲ ಮನುಷ್ಯ ಕೋಟಿಯಲ್ಲಿ ಬರ್ತಾರ? ಹೌದಾ? ಇವರಿಗೆಲ್ಲ ವಿದ್ಯಾವಂತರನ್ಬೇಕು? ಇವರೆಲ್ಲ ಪಶುಗಳಲ್ಲವೇನೋ? ಈ ಪ್ರಶ್ನೆ ಉತ್ಪತ್ತಿ ಆಗ್ತವೆ. ಅದಕ್ಕೆ ವಿದ್ಯೆ ಉಳ್ಳವನು ಪಶು ಅಲ್ಲ, ವಿದ್ಯೆ ಇಲ್ಲದವನು ಪಶು. ಇಲ್ಲಿ ಪ್ರಶ್ನೆ ಉತ್ಪತ್ತಿ ಆಗ್ತದೆ, ಯಾವುದಕ್ಕೆ ವಿದ್ಯೆ ಅನ್ನಬೇಕು ಅಂದಾಗ ವಿದ್ಯೆಗೆ ಒಳ್ಳೆ ವ್ಯಾಖ್ಯಾನ ಮಾಡಿದ್ದಾರೆ ಭಾಳ ಸುಂದರವಾಗಿ. ವಿದ್ಯೆಗೆ ಎದಕ್ಕಂತಾರೆ ಅಂದರೆ ಪುರುಷಾರ್ಥ ಸಾಧನಂ. ಪುರುಷಾರ್ಥ ಯಾವುದು ಸಿದ್ಧಿ ಮಾಡಿಕೊಡ್ತದೆ ಅದಕ್ಕೆ ವಿದ್ಯೆ ಅಂದರೆ. ವಿದ್ಯೆಯಲ್ಲಿ ಭಾಳ ಪ್ರಕಾರ ಅದಾವ. ಉಪನಿಷತ್ತುಗಳು ಈ ವಿದ್ಯೆಯನ್ನು ಕುರಿತು ಭಾಳ ಚೆನ್ನಾಗಿ ಹೇಳಿದ್ದಾವೆ. ಯಾವುದಕ್ಕೆ ವಿದ್ಯೆ ಅನ್ನಬೇಕು, ಯಾವುದಕ್ಕೆ ವಿದ್ಯೆ ಅನ್ನಬಾರದು, 2 ಪ್ರಕಾರದ ವಿದ್ಯೆಯನ್ನು ಪ್ರತಿಪಾದನೆ ಮಾಡಿದ್ದಾವೆ ಉಪನಿಷತ್ತುಗಳು. 2 ವಿದ್ಯೆ ವೇದಿತವ್ಯೆ ಪರಾಚ ಅಪರಾಚೈವ. ಶಾಸ್ತ್ರ 2 ಪ್ರಕಾರದ ವಿದ್ಯೆ ಅದಾವ. ಉಪನಿಷತ್ತು ಕಾಲದಿಂದ ಬಂದಿದೆ. ಉಪನಿಷತ್ ಋಷಿ ಏನು ಹೇಳ್ತಾರಂದ್ರೆ 2 ಪ್ರಕಾರದ ವಿದ್ಯೆ ಅದಾವಪ್ಪ ಶೌನಕನೇ. 2 ಪ್ರಕಾರದ ವಿದ್ಯೆ ಅದಾವ. ಯಾವ್ಯಾವ ಅದಾವ? 2 ವಿದ್ಯೆ ವೇದಿತವ್ಯೆ ಪರಾಚ ಅಪರಾಚೈವ. ಒಂದು ಪರಾ ವಿದ್ಯೆ ಅದ, ಒಂದು ಅಪರ ವಿದ್ಯೆ ಅದ. ಶಾಸ್ತ್ರ ನಿರ್ಣಯ ಮಾಡ್ತೀರಿ. ಇದ್ರ ಮೇಲೆ ಏನು ಹೇಳಕ್ಕೆ ಬರಂಗಿಲ್ಲ. ಈಗ ಇದರಿಂದನೇ ಕೆಳಗೆ ಬರ್ಬೇಕು. ಈಗ ನಾವು ಹೇಳೋದಿದ್ರೆ ಒಂದು ಪರಾವಿದ್ಯೆ, ಒಂದು ಅಪರ ವಿದ್ಯೆ. ಪರಾವಿದ್ಯೆ ಅಂತ ಎದಕ್ಕೆ ಕರಿತೀವಿ ಅಂದ್ರೆ, ಯಾವುದು ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂಥ ವಿದ್ಯೆ ಅದ, ಯಾವುದು ಬ್ರಹ್ಮನಿಗೆ ಸಂಬಂಧಪಟ್ಟ ವಿದ್ಯೆ ಅದ, ಯಾವುದು ತನ್ನ ಸ್ವಾರ್ಥ ತನ್ನ ಸತ್ತ ಅದಕ್ಕೆ ಸಂಬಂಧಪಟ್ಟಿದ್ದದ, ಯಾವುದರಲ್ಲಿ ತನ್ನ ಪರಮ ಹಿತ ಅದ ನೋಡ್ರಿ, ಅಂಥ ವಿದ್ಯೆಯನ್ನು ಕಂಡುಕೊಳ್ಳೋದೇನದ ಪರಾವಿದ್ಯಾ ಅಂತ ಕರೀತಾರೆ. ಅದಕ್ಕೆ ಪರಾವಿದ್ಯಾ ಅಂತ ಕರೀತಾರೆ. ಭಾಳ ಚೆನ್ನಾಗಿ ಹೇಳಿದೆ ಉಪನಿಷತ್. ತಸ್ಮೈ ಸಹವಾಚ 2 ವಿದ್ಯೆ ವೇದಿತವ್ಯೆ ಇತಿಹಾಸ್ಮ ಯದ್ ಬ್ರಹ್ಮವಿದೋ ವದಂತಿ ಪರಾಚೈವಾಪರಾಚ. ಜ್ಞಾನಿಗಳು ಮಹಾತ್ಮರು ಉಪನಿಷತ್ ಋಷಿ ಏನು ಹೇಳಿದ್ರು, 2 ಪ್ರಕಾರದ ವಿದ್ಯೆ ಅದಪ್ಪ. ಒಂದು ಪರಾವಿದ್ಯೆ, ಒಂದು ಅಪರಾವಿದ್ಯೆ. ಈಗೇನು ಪರಾವಿದ್ಯೆ ಅದ ನೋಡ್ರಿ,
ಈ ಪರಾವಿದ್ಯೆಗೇನೆ ಪುರುಷಾರ್ಥ ಅಂತ ಕರಿತಾರೆ. ಏನಂತೀವ್ರಿ? ಈ ಪರಾವಿದ್ಯೆ ಅದಲ್ಲ, ಉಪನಿಷತ್ ಋಷಿ ಏನು ಹೇಳಕತ್ತಾರ? ಪರಾವಿದ್ಯೆ ಅದಪ್ಪ, ಒಂದು ಶ್ರೇಷ್ಠವಾಗಿರುವಂಥ ವಿದ್ಯೆ ಅದ. ಆ ವಿದ್ಯೆಗೇನೆ ಏನಂತೀವಿ? ಪುರುಷಾರ್ಥ ವಿದ್ಯಾ ಅಂತೀವಿ. ಪುರುಷಾರ್ಥವನ್ನು ತಂದು ಕೊಡುವಂಥ ವಿದ್ಯೆ, ಪುರುಷಾರ್ಥಕ್ಕೆ ಸಾಧನವಾಗಿರುವಂಥ ವಿದ್ಯೆ ಅದ. ಅಂದರೆ ಶಾಂತಿ, ಸಮಾಧಾನ, ಆನಂದ, ಪರಮಾತ್ಮನನ್ನು ಕೂಡುವಿಕೆ, ತನ್ನ ಸ್ವಸತ್ತೆಯ ಪ್ರಾಪ್ತಿ ಮಾಡಿಕೊಳ್ಳುವುದು, ಇದಕ್ಕೆ ಪರಾವಿದ್ಯಾ ಅಂತ ಕರೀತಾರೆ. ಅದರಲ್ಲಿಯೂ ವಿಚಾರ ಚಂದ್ರೋದಯಕಾರರು ಪುರುಷಾರ್ಥ ಅಂದರೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಪ್ರಾಕೃತ ಹಿಂದಿ ಭಾಷೆಯಲ್ಲಿ. ಜೋ ಸರ್ವ ಪುರುಷನಿಗೆ ಇಚ್ಛಾ ಕಾ ವಿಷಯ ಹೇ ಸೋ ಪುರುಷಾರ್ಥ ಹೇ. ಎಲ್ಲ ಪುರುಷರ ಇಚ್ಛೆಗೆ ವಿಷಯವಿರುವುದೇ ಅದು ಪುರುಷಾರ್ಥದ. ಅದಕ್ಕೇನೇನಂತೀವಿ? ಮೋಕ್ಷ ಅಂತ ಕರಿತೀವಿ. ಅದಕ್ಕೇನಂತೀವಿ ರೀ? ಮೋಕ್ಷ, ಮುಕ್ತಿ ಅಂತೀವಿ. ಎಲ್ಲ ಪುರುಷರಿಗೆ ಏನು ಬೇಕ್ರಿ? ಸಂತೋಷ ಬೇಕಿದೆ, ಒಂದಿಷ್ಟು ಸಮಾಧಾನ ಬೇಕಿದೆ, ಒಂದಿಷ್ಟು ಪರಮಾತ್ಮನ ಜೊತೆ ಕೂಡುವಿಕೆ ಬೇಕಿದೆ. ಹೌದಲ್ಲ? ಬ್ರಹ್ಮಾತ್ಮೈಕ್ಯ ಬೋಧ ಬೇಕಿದೆ ಎಲ್ಲ ವ್ಯಕ್ತಿಗಳಿಗೆ. ನಾನ್ಯಾರು, ಪರಮಾತ್ಮ ಅಂದ್ರೆ ಯಾರು, ಆ ಪರಮಾತ್ಮನಿಗೆ ನನಗೆ ಭೇದ ಯಾಕೆ ಬಂತು, ಈ ಜಗತ್ತು ಯಾಕೆ ಇಷ್ಟು ವಿಶಾಲವಾಗಿ ನನಗೆ ಕಾಣ್ತಿದೆ, ಈ ಜಗತ್ತು ಯಾಕೆ ಇಷ್ಟು ನನಗೆ ಅನಾದಿ ಕಾಲದಿಂದ ನನಗೆ ಕಾಡ್ತಿದೆ, ಈ ಎಲ್ಲ ಪ್ರಶ್ನೆಗೆ ಉತ್ತರ ಒಂದೇ ಅದ. ಆ ವಿದ್ಯೆಯನ್ನು ಅನುಭವ ಮಾಡುವುದು, ಅದಕ್ಕೇ ಮೋಕ್ಷ ಅಂತಾರೆ. ಅದಕ್ಕೇ ಪರಾವಿದ್ಯೆ ಅಂತ ಕರಿತೀವಿ. ಅದಕ್ಕೆ ಈ ಪ್ರಾಪ್ತ ಮಾಡೋದಕ್ಕೇ ಪುರುಷಾರ್ಥ ಅಂತ ಕರಿತೀವಿ. ಇಲ್ಲಿ 4 ಪ್ರಕಾರದ ಪುರುಷಾರ್ಥಗಳು ಬರ್ತಾವೆ. ಹೌದಿಲ್ಲ? 4 ಪ್ರಕಾರದ ಪುರುಷಾರ್ಥ ಹೇಳಿದ್ದಾರೆ ಅವರು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು ಕ್ರಮೇಣ ಅದಾವೆ. ಶಾಸ್ತ್ರ ಸಮ್ಮತವಾಗಿ ಹೋದ್ರಿ ಅಂದರೆ ಮೊದಲು ಧರ್ಮದ ಪ್ರಾಪ್ತಿ ಮಾಡ್ಕೋಬೇಕು. ಧರ್ಮ ಆದಮೇಲೆ ಅರ್ಥ, ಧರ್ಮ ಸಮ್ಮತವಾಗಿ ಅರ್ಥದ ಪ್ರಾಪ್ತಿ ಮಾಡ್ಕೋಬೇಕು. ಅರ್ಥ ಪ್ರಾಪ್ತಿ ಆಯಿತು ಅಂದರೆ ಧರ್ಮ, ಅರ್ಥ, ಅದರ ಆ ಶುದ್ಧ ಅರ್ಥದಿಂದ, ಧರ್ಮದಿಂದ ಅರ್ಜನೆ ಮಾಡಿರುವಂತಹ ದುಡ್ಡು ಏನದಲ್ಲ, ಧನ ಏನದಲ್ಲ, ಆಸ್ತಿ ಏನದಲ್ಲ, ಅದರಿಂದ ತನ್ನ ಇಚ್ಛೆ ಪೂರ್ತಿ ಮಾಡ್ಕೊಳ್ಳೋದಲ್ಲ. ತನ್ನ ಇಚ್ಛೆ ಪೂರ್ತಿ, ಅದು ಧಾರ್ಮಿಕ ಶಾಸ್ತ್ರ ಸಮ್ಮತವಾಗಿರುವಂಥ ಇಚ್ಛೆ ಪೂರ್ತಿ ಮಾಡ್ಕೊಳ್ಳೋದ. ಆ ಇಚ್ಛೆ ನಂತರ ಬರೋದೇ ಕೊನೆಯ ಪುರುಷಾರ್ಥ ಯಾವುದ? ಮೋಕ್ಷ ಪುರುಷಾರ್ಥ ಕರಿತೀವಿ. ಆ ಮೋಕ್ಷ ಪುರುಷಾರ್ಥದಲ್ಲಿಯೂ ಅನಂತ ಭೇದಗಳದವ. ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಸಾಲೋಪ್ಯ ಇತ್ಯಾದಿ ಬರ್ತವೆ. ಮುಕ್ತಿಯಲ್ಲಿಯೂ ಕೂಡ ಪ್ರಭೇದಗಳದಾವ. ಆ ಮುಕ್ತಿಯಲ್ಲಿಯೂ ಕೂಡ ಏನಂದರೆ ಆಯಾಯ ಲೋಕಕ್ಕೆ ಹೋಗುವಂಥದ್ದು ಪುರುಷಾರ್ಥ ಅಲ್ಲಪ್ಪ. ಎಲ್ಲಿದ್ದೀವಿ, ಹೆಂಗಿದ್ದೀವಿ, ಯಾವ ಅವಸ್ಥೆಯಲ್ಲಿದ್ದೀವಿ, ಯಾವ ಸ್ಥಿತಿಗತಿಯಲ್ಲಿದ್ದೀವಿ, ಆ ಸ್ಥಿತಿಗತಿಯಲ್ಲಿನೇ ಸದ್ಗುರುವಿನ ಬೋಧ ಮಾಡಿಕೊಂಡು ತನ್ನ ಭ್ರಾಂತಿಯನ್ನು ನಿವೃತ್ತಿ ಮಾಡಿಕೊಳ್ಳೋದೇ ಪರಾವಿದ್ಯೆ. ಅದ ಈ ವಿದ್ಯೆಯ ಪ್ರಾಪ್ತಿಗಾಗಿಯೇ ಅನಾದಿ ಕಾಲದಿಂದ ಬಹು ಋಷಿಮುನಿಗಳು ಮನೆ ತೊರೆದು, ಮಠ ತೊರೆದು, ಗುರುವಿಗೆ ಶರಣಾಗತಿಯಾಗಿ ಅನಂತ ತಪಶ್ಚರ್ಯ ಮಾಡಿ, ಊಟ ಮಾಡಿದ್ರೋ ಇಲ್ಲೋ, ವನವಾಸಕ್ಕೆ ಹೋದ್ರೋ ಇಲ್ಲೋ, ನೀರು ಕುಡಿದ್ರೋ ಇಲ್ಲೋ, ತನ್ನ ಶರೀರದ ಚಿಂತನೆ ಬಿಟ್ಟು ಗುರುವಿಗೆ ಶರಣಾಗತಿಯಾಗಿ ಈ ವಿದ್ಯೆಯ ಸಲುವಾಗಿ ಅನಾದಿ ಕಾಲದಲ್ಲಿ ಇಲ್ಲಿವರೆಗೂ ಕೂಡ ಪ್ರಯತ್ನ ಪಡ್ತಾನೆ ಇದ್ದಾರೆ ಪ್ರಾಪ್ತಿ ಮಾಡ್ಕೊಳ್ಳೋದು. ಮೊದಲೆಲ್ಲ ಋಷಿಗಳೆಲ್ಲ ಪ್ರಾಪ್ತಿ ಮಾಡ್ಕೊಂಡವರು ಧನ್ಯತೆಗೆ ಹೋದರು. ಇನ್ನೂ ಕೂಡ ಅನವರತವಾಗಿ ಅದು ನಡೀತಾನೆ ಇದೆ ಆ ವಿದ್ಯೆಯ ಪ್ರಾಪ್ತಿಗಾಗಿ, ವಿದ್ಯೆಯ ಸಂಶೋಧನೆ. ಯಾಕಂದರೆ ಪ್ರತಿಯೊಂದು ವ್ಯಕ್ತಿಗೆ ತನ್ನದೇ ಆಗಿರುವಂಥ ಭ್ರಾಂತಿ ಅದ, ಆ ಭ್ರಾಂತಿ ನಿವೃತ್ತಿ ಮಾಡ್ಕೊಳ್ಬೇಕು. ಭಾಳ ಚೆನ್ನಾಗಿ ಉಪನಿಷತ್ ಋಷಿದು ಕೇಳಿರ್ಬೇಕು ನೀವು. ಯಾರು? ನಚಿಕೇತ. ನಚಿಕೇತನಿಗೆ ಯಮಧರ್ಮರಾಜ ಅನಂತ ಪ್ರಲೋಭನೆಗಳನ್ನು ಕೊಟ್ಟ. ಏನು ಬೇಕು ನಚಿಕೇತ? ಈ ವಿದ್ಯೆಯ ಬಗ್ಗೆ ಕೇಳಬೇಡ ನನಗಷ್ಟೇ. 3 ದಿವಸ ಉಪವಾಸ ಉಳಿದ ನಚಿಕೇತ ಯಮಧರ್ಮರಾಜನ ಆಸ್ಥಾನದ ಹೊರಗಡೆ 3 ದಿವಸ ಉಪವಾಸ ಉಳಿದ. ಯಮಧರ್ಮರಾಜ ಬಂದ ಮೇಲೆ ಗೊತ್ತಾಯಿತು, ಹಿಂಗೆ ಒಬ್ಬ ಬಾಲಕ ಹೊರಗಡೆ ನಿಮ್ಮ ಆಸ್ಥಾನದ ಹೊರಗಡೆ 3 ದಿವಸ ಆಯಿತು, ನಿಮಗೆ ಭೇಟಿಯಾಗಬೇಕಂತಾನೆ, ಏನೋ ಪ್ರಶ್ನೆ ಮಾಡಬೇಕಂತಾನೆ, ನಿಮ್ಮ ಸಲುವಾಗಿ ದಾರಿ ಕಾಯ್ತಿದ್ದಾನೆ, ನೀವು ಅವನಿಗೆ ಸ್ವಲ್ಪ ಭೇಟಿಯಾಗಿ ದರ್ಶನ ಕೊಟ್ಟು ಅವನ ಪ್ರಶ್ನೆಗೆ ನಿವೃತ್ತಿ ಉತ್ತರ ಹೇಳಿ ಅಂದಾಗ ಒಳಗೆ ಕಾರು ಕೇಳ್ತಾರೆ, 3 ದಿವಸ ಉಪವಾಸ ಇದ್ದಲ್ಲಪ್ಪ, ನಿನ್ನ 3 ವರ ಕೊಡ್ತೀನಿ ಕೇಳು ಅಂದರು ಯಮಧರ್ಮರಾಜ. ಆ ಬಾಲಕ 5 ವರ್ಷದ ಬಾಲಕ, 7 ವರ್ಷದ ಬಾಲಕ ಎಷ್ಟು ಸುಂದರವಾಗಿ ಪ್ರಶ್ನೆ ಮಾಡ್ತಾನೆ. ಕೆಲವು 2 ಅಗ್ನಿ ಬಗ್ಗೆದ ಕಠೋಪನಿಷದಲ್ಲಿ ಪ್ರಶ್ನೆ ಮಾಡಿದ್ದಾನೆ, ಅಗ್ನಿ ಬಗ್ಗೆದ ಸಂಬಂಧಿತ. ಇನ್ನೊಂದು ಕೊನೆಗೆ ನಾನು ಯಾರು, ನೀನು ಯಾರು, ತನ್ನ ಆತ್ಮ ಪರಮಾತ್ಮನ ಬಗ್ಗೆ ವಿಚಾರ ಮಾಡಿದ್ದಾನೆ. ಇಲ್ಲಿ ಬಂದು ಯಮಧರ್ಮರಾಜ ಅವನಿಗೆ ಏನಂತಾನೆ, ಈ ವಿದ್ಯೆಯ ಬಗ್ಗೆ ಕೇಳಬೇಡಿ, ನಾನು ಎಲ್ಲದರ ಬಗ್ಗೆ ಕೇಳು, ನಿನಗೆ 1000 ವರ್ಷದ ಆಯುಷ್ ಕೊಡ್ತೀನಿ, ಅನಂತ ಕನ್ಯೆಯರನ್ನು ಕೊಡ್ತೀನಿ, ಎಷ್ಟು ಬೇಕಷ್ಟು ವೈಭವ ಕೊಡ್ತೀನಿ, ಅನಂತ ಕಾಲದವರೆಗೆ ಈ ಭೂಮಂಡಲವನ್ನು ನೀವು ಒಬ್ಬನೇ ಚಕ್ರವರ್ತಿ ರಾಜ ಆಳ್ತಿರು, ಪರಂತು ಈ ವಿದ್ಯೆಯನ್ನು ಕುರಿತು ನನಗೆ ಕೇಳಬೇಡ ಅಂತಂದ್ರೆ ಯಮಧರ್ಮರಾಜ.
ಅಂದರೆ ಎಷ್ಟು ಗೋಪನೀಯವಾಗಿರುವಂಥ ವಿದ್ಯೆ ಇರಬೇಕು, ಇದು ಎಷ್ಟು ದುಸ್ತರವಾಗಿರುವಂಥ ವಿದ್ಯೆ ಇರಬೇಕು, ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಇದು ಪ್ರಾಪ್ತ ಆಗಲಾರಂಥ ವಿದ್ಯೆ ಇರಬೇಕು, ಎಷ್ಟು ಸೂಕ್ಷ್ಮವಾಗಿರುವಂಥ ವಿದ್ಯೆ ಇರಬೇಕು. ಅದಕ್ಕೆ ಋಷಿ ಅಂದರು ಪರಾ ತದ್ ಅಧಿಗಮ್ಯತೆ. ಆ ಪರಮಾತ್ಮನನ್ನು ಕೂಡೋದೇ ಪರಾವಿದ್ಯೆ ಅದ. ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಏನು ಉಪನಿಷತ್ ಭಗವತಿ ಹೇಳ್ತದ, ಈ ಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳೋದೇ ಈ ಪರಾವಿದ್ಯೆ ಅದ. ಅಷ್ಟು ದುಸ್ತರವಾಗಿರುವಂಥ ವಿದ್ಯೆ ಅದ. ಈ ಆಚಾರ್ಯರು ಈ ವಿದ್ಯೆಯನ್ನು ಕುರಿತು ಹೇಳ್ತಿದ್ದಾರೆ. ಯಾರು ಮೂರ್ಖರು ಅಂತ ಪ್ರಶ್ನೆ ಬಂದಾಗ, ಯಾರು ವಿದ್ಯೆಯಿಂದ ರಹಿತ ಅದಾನ ವ್ಯಕ್ತಿ, ಅವನಿಗೇನಂದ್ರೆ ಮೂರ್ಖ ಅಂದ್ರಿ. ಅಂದರೆ ಇಲ್ಲಿ ಪ್ರಶ್ನೆ ಬರ್ತದ, ವಿದ್ಯೆಯಿಂದ ರಹಿತ ಅಂದಮೇಲೆ ನೀವು ನಮಗೆಲ್ಲ ಅದೇ ಕೋಟಿಯಲ್ಲಿ ಹಾಕ್ತಿದ್ದೀರೇನು, ನೀವೆಲ್ಲ ನಮ್ಗೆ ಅದೇ ಕೋಟಿಯಲ್ಲಿ ಹಾಕ್ತೀವಿ, ನಾವೆಲ್ಲ ಮೂರ್ಖರೇ ಇದ್ದೀವೇನು ಅಂದಾಗ, ಅಪರ ವಿದ್ಯೆಯನ್ನು ಕುರಿತು ಹೇಳೋದ್ರಲ್ಲ ಅವರು. ಅಷ್ಟು ಬೇಗ ನಾವು ಮೂರ್ಖರ ಅಂತ ತಿಳ್ಕೊಬೇಡಿ, ಅಪರ ವಿದ್ಯೆ ಒಂದಿಷ್ಟು ಹೇಳ್ತೀನಿ, ಆವಾಗ ನಿರ್ಣಯ ಮಾಡಿರಿ ಅಂತ. ಅಪರ ತತ್ರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಣ ಶಿಕ್ಷಾ ಕಲ್ಪ ವ್ಯಾಕರಣ ನೃತ್ತೋ ಛಂದೋ ಜ್ಯೋತಿಷಾಮಪಿ ತದ್ ಅಪರ ಅಧಿಗಚ್ಚತೆ. ಇದಕ್ಕೇನನ್ರಿ ಅಪರ ವಿದ್ಯೆ ಅನ್ರಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದಗಳದವಲ್ಲ. ಈ 4 ವೇದಗಳಲ್ಲಿ ಅನಂತ ಶ್ಲೋಕಗಳು, ಅನಂತ ಬ್ರಾಹ್ಮಣ, ಅನಂತ ಶಿಕ್ಷಾ ಕಲ್ಪ ವ್ಯಾಕರಣ, ಇವು ವೇದ 4, ವೇದಾಂಗ 6, ಇವೆರಡೂ ಕೂಡಿ ಇದಕ್ಕೆ ಅಪರಾವಿದ್ಯೆ ಅಂತ ಕರೀತಾರೆ. ಅಪರಾವಿದ್ಯೆ ಅಂದರೆ ಯಾವ ವಿದ್ಯೆಯಿಂದ ನಾವು ಧರ್ಮವನ್ನು, ಅರ್ಥವನ್ನು, ಕಾಮವನ್ನು ಪ್ರಾಪ್ತಿ ಮಾಡಿಕೊಳ್ತೀವಿ, ಈ ವಿದ್ಯೆಗೆ ಏನಂತಾರೆ ಅಪರಾವಿದ್ಯಾ ಅಂತ. ಇದು ಪರ ಅಲ್ಲ, ಪರಮಾತ್ಮನನ್ನು ಡೈರೆಕ್ಟಾಗಿ ಪರಮಾತ್ಮನು ನೇರವಾಗಿ ದೊರಕಿಸಿ ಕೊಡುವಂಥ ವಿದ್ಯೆ ಅಲ್ಲ ಇದು. ಪರಂತು ಈ ವಿದ್ಯೆಗೆ ಪರಂಪರಾಗತ ಪರಮಾತ್ಮನನ್ನು ದೊರಕಿಸಿಕೊಡುವಂಥ ಶಕ್ತಿ ಇದೆ ಈ ವಿದ್ಯೆಗೆ. ಈ ವಿದ್ಯೆ ಸಹಾಯಕದ. ಈ ವಿದ್ಯೆ ಏನು ಮಾಡುತ್ತೆ, ನಿಧಾನವಾಗಿ ಈ ವ್ಯಕ್ತಿಯನ್ನು ಒಳಗೆಳೆದು ಕೊನೆಗೆ ಪರಮಾತ್ಮನ ತನ ಒಯ್ದು ಬಿಡುವುದಕ್ಕೆ ಇದರಲ್ಲಿ ಸಾಮರ್ಥ್ಯ ಅದ. ಯಜುರ್ವೇದದಲ್ಲಿರುವಂಥ ಹೇಳಿರುವಂಥ ಯಾವ ಕರ್ಮಕಾಂಡ ಅದ, ಈ 4 ವಿದ್ಯೆಗಳಲ್ಲಿ ಉಪನಿಷತ್ ಕಾಂಡ ಏನದ, ನಿಧಾನವಾಗಿ ಕರ್ಮಕಾಂಡದಿಂದ ಉಪಾಸನಾ ಕಾಂಡದಿಂದ ಜ್ಞಾನಕಾಂಡಕ್ಕೆ, ಜ್ಞಾನಕಾಂಡದಿಂದ ನಿಸ್ಪೃಹ ವೃತ್ತಿಗೆ ಕೊಂಡೊಯ್ಯುವಂಥ ಶಕ್ತಿ ಈ ನಿಧಾನವಾಗಿ ಅಪರಾವಿದ್ಯೆಗೆ ಬರುತ್ತೆ. ಪರಂತು ಇದರಲ್ಲಿ ಒಂದು ಗಂಭೀರ ದೋಷ ಏನು ಅಂದರೆ, ಯಾವ ವ್ಯಕ್ತಿ ಅಪರಾವಿದ್ಯೆಯಲ್ಲಿ ಬೀಳ್ತಾನಲ್ಲ, ಇವುಗಳಲ್ಲಿ ಬೀಳ್ತಾನಲ್ಲ, ಇದರಿಂದ ಹೊರಗೆ ಬರೋದು ಕಠಿಣ ಅದ. ಈಗ ಚೆನ್ನಾಗಿ ವೈದಿಕರಿಂದ ಹೊರಗೆ ಬರೋದು ಕಠಿಣ ಅದ. ಒಳ್ಳೆಯ ಜ್ಯೋತಿಷಿಗಾರ ಆದ, ಜ್ಯೋತಿಷ್ ವಾವ ಅಂತ ಜಗತ್ತು ಅವನಿಗೆ ಹೇಳಿದ್ದು, ಏನು ನೀವು ಹೇಳಿದ್ದು ಎಂದು ತಪ್ಪಂಗಿಲ್ಲರಿ, ಅಷ್ಟು ಚೆನ್ನಾಗಿ ಹೇಳ್ತೀರಿ ಅಂತ ಅಂದರು, ಅದ್ರ ಮುಗಿತು. ಆ ವ್ಯಕ್ತಿ ಅದರಿಂದ ಉತ್ಥಾನ ಆಗೋದು ಕಠಿಣ ಅದ. ಕಲ್ಪ, ವ್ಯಾಕರಣ ಇತ್ಯಾದಿ, ವ್ಯಾಕರಣ ಅಂದರೆ ಅದು ಶಬ್ದಾರಣ್ಯ ಅದ. ವ್ಯಾಕರಣ ಚೆನ್ನಾಗಿ ಬಂದು ಮುಗಿತು, ಆ ವ್ಯಾಕರಣದ ಉತ್ಥಾನ ಆಗೋದೇ ಕಠಿಣ ಅದ. ಜನ್ಮಾಂತರ ಹೋಗ್ತವೆ. ಆಚಾರ್ಯ ಭಗವಾನ್ರಿಗೆ ಅದೇ ಆಶ್ಚರ್ಯ ಇತ್ತಲ್ಲ, ಕಾಶಿಯಲ್ಲಿ ಆಚಾರ್ಯ ಭಗವಾನ್ ಗಂಗಾಜಿ ಸ್ನಾನ ಮಾಡಿದ್ಮೇಲೆ ಹೋಗ್ತಾ ಇದ್ರು. ಒಬ್ಬ ವ್ಯಕ್ತಿ 80-90 ವಯಸ್ಸಾಗಿತ್ತು, ಕೂತ್ಕೊಂಡು ಡುಕ್ರಿಂಕರಣೆ ಅಂತ ವ್ಯಾಕರಣದ ಒಂದು ಧಾತುವನ್ನು ಪಠಣ ಮಾಡಕತ್ತಿದ್ದ. ನೋಡಿದ್ರು ಆಚಾರ್ಯಗೆ ಆಶ್ಚರ್ಯ ಆಯಿತು, ಏನು ಮಾಡಕತ್ತೀಯೋ, ವಯಸ್ಸು ಎಷ್ಟೈತಿ, 80-90 ಐತಿ, ಹಿಂದೆ ನಾಳೆ ಇಲ್ಲ ನಾಡಿದ್ದು ಯಮರಾಜ ಬಂದು ಕರ್ಕೊಂಡು ಹೋಗ್ತಾನೆ. ಈ ಡುಕ್ರಿಂಕರಣೆ ಅಂದ್ರೆ ಏನಾಗ್ತದೆ, ಈ ವ್ಯಾಕರಣ ಪಠಣ ಮಾಡಿದ್ರೆ ಏನಾಗ್ತದೆ. ಭಜ ಗೋವಿಂದಂ ಮೂಢಮತೆ, ಗೋವಿಂದಂ ಭಜ ಮೂಢಮತೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲಿ ನಹಿ ರಕ್ಷತೆ. ಡುಕ್ರೀಕರಣೆ, ಇವಾಗ ಡುಕ್ರೀಕರಣೆ ಅಂದರೆ ಏನಾಗ್ತದೆ, ಅದು ಮಾಡೋ ಕಾಲದಾಗ ಮಾಡಬೇಕು, ವಿದ್ಯಾರ್ಥಿಯಿಂದ ಕಾಲದಾಗ ಮಾಡೋದದ. ಇನ್ನೇನು ಹಿಂದಿಲ್ಲ ನಾಳೆ ಒಯ್ದು ಕುಂದಿರ್ತಾರೆ ನನಗೆ, ಅವಾಗ ಡುಕ್ರೀಕರಣೆ ಅಂದರೆ ಏನಾಗ್ತದೆ ಅಂತ ಆಚಾರ್ಯರು ಅಂಥವ್ರಿಗೆ ಏನಂದ್ರು, ಮೂಢಮತೆ. ಅಲ್ಲಿ ಮೂಢ ಶಬ್ದ ಪ್ರಯೋಗ ಮಾಡಿದ್ದಾರೆ ನೋಡ್ರಿ. ಮೂಢ ಅಂದ್ರೇನು, ಮೂರ್ಖ ಅಂದ್ರೆ ಒಂದೇ. ಒಂದು ರೀತಿ ಅಣ್ಣ ತಮ್ಮ ಇದ್ದಂಗೆ ಅವರಿಬ್ರು. ಇಂದು ಮೂರ್ಖನ ಬಗ್ಗೆದಾಗ ಹೇಳಕತ್ತಾರೆ, ಅದು ಮೂಢ, ಅವನು ಮೂಢನ. ಹೌದಾ? ಅರ್ಥಾತ್ ಏನದ, ಈ ಎಲ್ಲ ಅಪರಾವಿದ್ಯೆಗಳೇನದವ, ಅಪರಾವಿದ್ಯೆಗಳನ್ನು ಅಧ್ಯಯನ ಮಾಡಿ ಸಮಯಕ್ಕೆ ತ್ಯಾಗ ಮಾಡೋದೊಂದು ಬುದ್ಧಿ ಬರಬೇಕು ಅಂತಾರೆ. ಯಾವಾಗ ಈ ಸಮಯಕ್ಕೆ ಅಪರಾವಿದ್ಯೆಯನ್ನು ತ್ಯಾಗ ಮಾಡ್ತಾನೆ ಅವನು, ತ್ಯಾಗ ಮಾಡಿದ್ರೆ ಅವಾಗ ಪರಾವಿದ್ಯೆ ಅಧಿಕಾರಿ ಆಗ್ತಾನೆ. ಪರಾವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಿಗುತ್ತದಾಗ, ಅಪರಾವಿದ್ಯೆಯಿಂದ ತ್ಯಾಗ ಆದಾಗ. ಈಗ ಅಪರಾವಿದ್ಯೆಯಲ್ಲಿ ಏನೇನು ಬರ್ತಾವ್ರಿ ಅಂದ್ರೆ, ಭಾಳ ಚೆನ್ನಾಗಿ ಹೇಳಿದಾರೆ ಅವರು. ಯೇಷಾಂ ನ ವಿದ್ಯಾನ ತಪೋನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯುರ್ಲೋಕೆ ಭೂಯಿಭಾರಭೂತಾ ಮನುಷ್ಯರೂಪೇಣ ಮೃಗಾಶ್ಚರಂತಿ. ಇವೆಲ್ಲ ಮೃಗ, ಈಗದಲ್ರಿ ಮೂರ್ಖ. ಪಶು ಅಂದರೆ ಅಂದು ಒಂದೇ ಅದ, ಮೃಗ ಅಂದ್ರೆ ಒಂದೇ, ಸ್ವಲ್ಪ ಭೇದ ಅಷ್ಟೇ.
ಯಾರಿಗೆ ಮೃಗ ಅನ್ಬೇಕ್ರಿ ಅಂದ್ರೆ ಈ ಏನಿಲ್ಲಲ್ಲ ಇವೆಲ್ಲ, ಏಷಾಂ ಯಾರಲ್ಲಿ ಏನಿಲ್ಲ, ವಿದ್ಯೆ ಇಲ್ಲ. ವಿದ್ಯೆ ಇಲ್ಲ ಅಂದರೆ ಯಾವ ವಿದ್ಯೆ? ಬ್ರಹ್ಮವಿದ್ಯೆ ಅಂತಿಲ್ಲ, ಪರವಿದ್ಯೆ ಬಗ್ಗೆ ಹೇಳಕತ್ತಿಲ್ಲ ಅವರು, ಪರಮಾತ್ಮನ ಸಂಬಂಧಿತ ವಿದ್ಯೆ ಬಗ್ಗೆ ಹೇಳಕತ್ತಿಲ್ಲ. ಏಷಾಂನ ವಿದ್ಯಾ ಅಂದರೆ ಅಪರ ವಿದ್ಯೆ ಇಲ್ಲ ಅಂದರೆ ಈಗೇನು ಹೇಳೋದಲ್ಲ ನಿಮಗೆ, ಯಜುರ್ವೇದ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷಾಂಪಿ ಈ ಎಲ್ಲ ವಿದ್ಯೆಗಳಿಲ್ಲ. ಅಂದರೆ ನೀವೆಲ್ಲ ಏನು ಮಾಡ್ತೀರಲ್ಲ ಈ ಇಷ್ಟು ವಿದ್ಯೆಯಲ್ಲಿ ಯಾವುದೋ ಒಂದು ವಿದ್ಯೆ ನಿಮ್ಮ ಕಡೆ ಅದ ಅಂತ ಅರ್ಥ. ಇವುಗಳಲ್ಲಿ ಯಾವುದೇ ಒಂದು ವಿದ್ಯೆ ಇಲ್ಲ ಅಂತಹ ವ್ಯಕ್ತಿ ಏನದಾನ? ಅವನು ಮೃಗ ಅದಾನ. ಮೃಗ ಏನು ಮಾಡ್ತದ್ರಿ? ಹೇಳ್ತದ, ತಿಂತದ, ಮಲಗ್ತದ, ಹೇಳ್ತದ, ತಿಂತದ ಅಂತಿರ ಊಮ ಭಾಷೆಯಲ್ಲಿ ಹೇಳ್ತಿರಲ್ಲ, ಅದೇ ಮಾಡ್ತದೆ ಮೃಗ. ಹಂಗೆ ಯಾವ ವ್ಯಕ್ತಿಯಲ್ಲಿ ವಿದ್ಯೆ ಇಲ್ಲ, ಯಾವ ವ್ಯಕ್ತಿ ತಪ ಮಾಡೋದಿಲ್ಲ. ತಪ ಅಂದ್ರೇನು? ಕಾಯ ಕ್ಲೇಶನಂ ತಪಃ. ಅಪ್ಪ ಹೇಳ್ತಿರ್ತಾರಲ್ಲ, ಪತಂಜಲಿ ಮಹರ್ಷಿಗಳಿಂದರು ತಪ ಅಂದ್ರೆ ಅಂತ ಅಂತೀವಿ, ಕಾಯ ಕ್ಲೇಶನಂ ತಪಃ, ಶರೀರಕ್ಕೆ ಕಷ್ಟ ಕೊಡುವುದು. ಶರೀರಕ್ಕೆ ಕಷ್ಟ ಕೊಡುವುದು ಅಂದ್ರೇನು? ಕೆಲವರು ತನ್ನ ಪರಿವಾರಕ್ಕಾಗಿ ಕಷ್ಟ ಕೊಡ್ತಾರ, ಕೆಲವರು ತನ್ನ ಓಣಿಗಾಗಿ, ಪಂಚಾಯಿತಿ ಸದಸ್ಯ ಓಣೆಗಾಗಿ ಕಷ್ಟ ಕೊಡ್ತಾನೆ ಶರೀರಕ್ಕೆ. MLA ಇತ್ತಂದರೆ ತನ್ನ ಆರಿಸಿ ಬಂದಿರುವಂಥ ಕ್ಷೇತ್ರಕ್ಕೆ ಕೊಡ್ತಾನೆ. MP ಇತ್ತಂದರೆ ತನ್ನ ಗೆಲ್ಸಿ ಬಂದಿರುವಂಥ ಒಂದು MP ಏನು ಒಂದು ದಾರಿ ಅದಕ್ಕೆ ಕೊಡ್ತಾನೆ. CM ಇದ್ದಂದ್ರೆ ಆ ಏರಿಯಾ ಏನು CM ಯಾವ ಸ್ಟೇಟಿಗೆ CM ಆಗಿರ್ತಾನೆ ಅವನೇನು ತಪಶ್ಚರ್ಯ ಮಾಡ್ತಾನೆ. ಒಟ್ಟು ತಮ್ಮ ಕ್ಷೇತ್ರದಲ್ಲಿ ಈ ಶರೀರವನ್ನು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ತಪ ಅಂತೀವಿ. ತಂದೆಯಾದನೆಂದರೆ ಮಕ್ಕಳ ಸಲುವಾಗಿ ತಪಶ್ಚರ್ಯ ಮಾಡ್ತಾನೆ ಅವನು. ಆ ಶಿಶುವಿಗೆ, ತನ್ನ ಹೆಂಡತಿಗೆ, ತಂದೆ ತಾಯಿಗೆ, ಅದು ತಪ ಅದ. ಧಾರ್ಮಿಕವಾಗಿರುವಂಥ ತಪದ ಬಗ್ಗೆ ಮಾತಾಡಕತ್ತೀವಿ. ಯಾಕಂದ್ರೆ ಇವನಿಗೆ ಅಪರಾವಿದ್ಯೆ ಕಡೆ ಹೋಗೋದಲ್ರಿ, ಶಾಸ್ತ್ರ ಸಮ್ಮತವಾಗಿಯೇ ಈಗ ಪಥದರ್ಶನ ಮಾಡಕತ್ತಾರೆ ಅವರು. ಧರ್ಮ ಸಮ್ಮತವಾಗಿ ಯಾವುದಕ್ಕೆ ತಪ ಅಂತೀವಿ ಅಂತಂದರೆ, ಯಾವ ವ್ಯಕ್ತಿ ಯಾವ ಸ್ಥಾನದಲ್ಲದನ ಪರೋಪಕಾರಾರ್ಥವಿದಂ ಶರೀರಂ ಅಂದಂಗೆ ಪರೋಪಕಾರಾರ್ಥಿಯಾಗಿ ಎಲ್ಲೆಲ್ಲಿ ನಾವು ತಪಶ್ಚರ್ಯ ಮಾಡ್ತೀವಿ, ಎಲ್ಲಿ ನಾವು ಈ ಶರೀರ ಕಷ್ಟ ಕೊಡ್ತೀವಿ, ಅದೆಲ್ಲವೂ ತಪಶ್ಚರ್ಯನೇ. ಈ ತಪಶ್ಚರ್ಯೆಯಿಂದ ರಹಿತನಾಗಿರುವಂಥ ವ್ಯಕ್ತಿ ಇರ್ತಾರೆ ನೋಡಿ. ಕೆಲವರು ಮನೆ ಬೇಡ, ಮನೆಗೆ ಇರ್ತಾರೆ, ಉಣ್ತಾರೆ, ತಿಂತಾರೆ, ಅಡ್ಡಾಡ್ತಿರ್ತಾರೆ. ಸಮಾಜದಾಗೆ ಇರ್ತಾರೆ, ಸಮಾಜಕ್ಕೆ ಒಂದು ಹಿತ ಮಾಡೋದಿಲ್ಲ. MP MLA ಎಲ್ಲ ಆಗಿರ್ತಾರೆ, ರಾಷ್ಟ್ರಕ್ಕೆ ಹಿತ ಮಾಡೋಂಗಿಲ್ಲ, ಸ್ಟೇಟಿಗೆ ಡಿಸ್ಟ್ರಿಕ್ಟಿಗೆ ಹಿತ ಮಾಡೋಂಗಿಲ್ಲ. ಇವರೆಲ್ಲ ಏನಂತಾರೆ ಅಂದರೆ ಇವರೆಲ್ಲ ಮುರುಘಾಶ್ಚರಂತಿ, ಸುಮ್ಮನೆ ಗಾಡಿ ಹಾಕ್ಕೊಂಡು ತೆಳಗೆ ಹಾಕ್ಕೊಂಡು ಗೌರ್ಮೆಂಟ್ ಪೆಟ್ರೋಲ್ ಹಾಕಿ ಅಡ್ಡಾಡ್ತಿರ್ತಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನಂಗೆ. ಏಷಾಂನ ವಿದ್ಯಾನ ತಪೋನ ದಾನಂ, ಯಾವ ವ್ಯಕ್ತಿ ದಾನ ಮಾಡೋದಿಲ್ಲ. ಶಾಸ್ತ್ರ ಹೇಳ್ತದ, ಗಳಿಸಿರುವಂಥದ್ರಲ್ಲಿ 75% ನಿನ್ಸಲ ಇಟ್ಕೋ, 25% ದಾನ ಮಾಡು, ಇಲ್ಲಪ್ಪ 20% ಮಾಡು, ಇಲ್ಲ 10% 5 ಮಾಡು. ಅಪ್ಪಗಳಂತಾರೆ ₹1 ಮುಂದೆ ರಾತ್ರಿ ಮಲಗುವಾಗಿ ಮಲ್ಕೋಪ್ಪ ಅಂತ ಅಪ್ಪಗಳು ಹೇಳ್ತಿರ್ತಾರೆ. ದಾನ ಒಂದಿಷ್ಟು ರೊಟ್ಟಿ, ಪುಣ್ಯಾತ್ಮರ ಬಾಯ್ದಾಗೆ, ಯಾರ ದೀನ ದಲಿತರ ಬಾಯ್ದಾಗ ಒಂದಿಷ್ಟು ರೊಟ್ಟಿ ಇಲ್ಲ ನೀರರ ಕೊಡುವಂಥ ಬುದ್ಧಿ ಬರಲಿ. ದಾನ ಮಾಡಂಗಿಲ್ಲ. ಅವನೇನದನ? ಮೃಗಾಶ್ಚರಂತಿ ಯೇಷಾಂನ ವಿದ್ಯಾನ ತಪೋನ ದಾನಂ ನ ಜ್ಞಾನಂ ನ ಶೀಲಂ. ಜ್ಞಾನ ಯಾವ ವ್ಯಕ್ತಿಗಿಲ್ಲ. ಜ್ಞಾನ ಅಂದರೆ ಏನದ ಎಲ್ಲವೂ ಜ್ಞಾನೇ ಅದ. ಅಡುಗೆ ಮಾಡೋದು ಜ್ಞಾನ ಅದ, ಕೌದಿ ಹೊಲಿಯೋದು ಜ್ಞಾನ ಅದ, ಬಟ್ಟೆ ಹೊಲಿಯೋದು ಜ್ಞಾನ ಅದ, ಚಪ್ಪಲಿಯನ್ನು ನೇಯೋದು ಜ್ಞಾನ ಅದ. ಜ್ಞಾನ ಅಂದರೆ ಒಂದೇ ಇಲ್ಲ, ಗ್ರಂಥ ಹಿಡ್ಕೊಂಡು ಲಟಪಟ ಓದೋದೇ ಜ್ಞಾನ ಇಲ್ಲ. ಎಲ್ಲವೂ ಜ್ಞಾನದ. ಆ ಜ್ಞಾನವೇ ಕಾಯಕವೇ ಕೈಲಾಸ ಅಂತೇಳೋದು ಯಾವ ವ್ಯಕ್ತಿ ಮಾಡ್ತಾನೆ ಅಂತಹ ವ್ಯಕ್ತಿ. ಯಾರಲ್ಲಿ ಜ್ಞಾನ ಇಲ್ಲ, ಯಾರಲ್ಲಿ ಯಾವುದೇ ವಿದ್ಯೆ ಇಲ್ಲ. ಜ್ಞಾನ ಅಂದರೆ ಯಾವ ವಸ್ತುವನ್ನು ಪರ್ಫೆಕ್ಟ್ ಮಾಡುವಂಥದ್ದು ಜ್ಞಾನ ಇಲ್ಲ. ಕೆಲವರು ಯದ್ವಾ ತದ್ವಾ ಮಾಡಿಬಿಡ್ತಾರೆ. ಯದ್ವಾ ತದ್ವಾ ಭವಿಷ್ಯತೆ ಅನ್ನಂಗೆ ಇರ್ತದೆ ಕೆಲವ್ರಿಗೆ. ಯಾವುದೂ ಕೂಡ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಆ ಕಡೆ ಅಡುಗೆನೂ ಮಾಡೋಂಗಿಲ್ಲ, ಈ ಕಡೆ ಯಾವುದು ಒಟ್ಟಾರೆ ಅಂಥ ಜ್ಞಾನದಿಂದ ರಹಿತವಾಗಿರುವಂತಹ ವ್ಯಕ್ತಿ ಏನೋಣ ಮುರುಘಾಶ್ಚರಂತಿ. ಅಥವಾ ಯಾವ ವ್ಯಕ್ತಿಯಲ್ಲಿ ಶೀಲ ಇಲ್ಲ. ಶೀಲ ಅಂದರೆ ತನ್ನ ಮರ್ಯಾದೆ ಮುಚ್ಚಿಕೊಡುವಂಥ ಸಾಮರ್ಥ್ಯ ಇಲ್ಲ. ಮರ್ಯಾದೆ ಅಂದರೆ ಏನು? ಎಲ್ಲವೂ ಮರ್ಯಾದೆ ಅದ. ಕಣ್ಣಿನಿಂದ ಯಾವ ವಿಷಯ ನೋಡ್ತೀವಿ, ಬ್ಯಾಡಾಗಿರೋಂಥ ವಿಷಯ ನೋಡ್ದೇವೆ ಅಂದರೆ ಮರ್ಯಾದಾ ಚಿತ್ರ ಆದೀವಿ. ಕಿವಿಯಿಂದ ಬೇಕಾಗಿರುವ ಬ್ಯಾಡಾಗಿರುವಂಥ ಶಬ್ದಗಳನ್ನು ಕೇಳದೇವೆ ಅಂದರೆ ಮರ್ಯಾದೆಯಿಂದ ಚಿತ್ರವಾದೀವಿ. ನ್ಯಾಯಾಲಯದಿಂದ ಆಡಾರ್ಥ ಮಾತಾಡದೇವೆ ಅಂದರೆ ಮರ್ಯಾದೆ ಹೋಯ್ತು ನಮ್ಮದು, ಹೌದಿಲ್ಲ? ಇವೆಲ್ಲವೂ ಮರ್ಯಾದಾ ಕೋಟಿಯಲ್ಲಿ ಬರ್ತಾವೆ. ಧರ್ಮ ಸಮ್ಮತವಾಗಿ ನಮ್ಮ ಅವಯವಗಳನ್ನು ಸದುಪಯೋಗ ಮಾಡಿಕೊಳ್ಳುವುದೇ ಮರ್ಯಾದ. ಅದು ಬಿಟ್ಟಿದೆ ಅಂದರೆ ದುರುಪಯೋಗ, ಅದೇ ಮರ್ಯಾದದಿಂದ ರಹಿತ. ಅವನೇನದನ? ಮೃಗ. ಶೀಲಂ ಗುಣವನ್ನ ಧರ್ಮ. ಎಲ್ಲಿ ಸದ್ಗುಣಗಳಿಲ್ಲ, ಒಳ್ಳೆಯ ಗುಣಗಳಿಲ್ಲ. ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳ್ತದಪ್ಪ, ಎಲ್ಲವೂ ಸದ್ಗುಣಗಳನ್ನು ಆವಿರ್ಭಾವ ಮಾಡ್ಕೊಳ್ಳೋದಿಲ್ಲ. ಗುಣಗಳೇ ಇಲ್ಲ ಅಂತಂದಮೇಲೆ ಅದಕ್ಕೆ ಬರ್ತದೆ. ನಮ್ಮ ಆಯುರ್ವೇದಿಕ್ ಶಾಸ್ತ್ರ ಗುಣ ಇರಲಾರ್ದಂಥ ಯಾವ ವ್ಯಕ್ತಿನೂ ಇಲ್ಲ, ಔಷಧಿ ಆಗಲಾರ್ದಂಥದ್ದು ಯಾವುದೋ ಒಂದು ಜಡಿಬುಟಿಕೆ ಇಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಪರಂತು
ಆ ಗುಣವನ್ನು ತೋರಿಸ್ಕೊಡುವಂತಹವನು ಒಬ್ಬನು ಗುರು ಬೇಕು. ಆ ಗುರು ಎಲ್ಲಿವರೆಗೆ ಸಿಗಲ್ಲಲ್ವ ಆ ವ್ಯಕ್ತಿಯಲ್ಲಿ ನಾನು ನಿರ್ಗುಣ್ಯ ಇದ್ದೇನೆ ಅಂತಾನೆ. ಅಂಥ ವ್ಯಕ್ತಿಗೆ ಏನಂತಾರೆ ಇಲ್ಲಿ ಮೃಗ. ಮತ್ತು ಧರ್ಮ ಸಂಗ್ರಹ ಮಾಡಂಗಿಲ್ಲ ರೀ, ಪುಣ್ಯ ಸಂಗ್ರಹ ಮಾಡಂಗಿಲ್ಲ ಮನುಷ್ಯ. ಎಲ್ಲವೂ ಇರ್ತದೆ, ಎಲ್ಲವೂ ಅದ. ದಾನ ಕೊಡಬೇಕಂತ ನಿಯಮ ಇಲ್ಲ. ನ್ಯಾಲಿಗೆಂದ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ ಪುಣ್ಯ ಬರ್ತದೆ, ಪರೋಪಕಾರ ಮಾಡಿದ್ರೆ ಬರ್ತದೆ, ಮಠಗಳಲ್ಲಿ ಝಾಡು ಹೊಡೆದ್ರೆ ಬರ್ತದೆ, ಮಠದಲ್ಲಿ ಸೇವಾ ಮಾಡಿದ್ರೆ ಬರ್ತದೆ, ದೀನ ದಲಿತರಿಗೆ ನಾನು ಅನುವಾದರೆ ಬರ್ತದೆ ಪುಣ್ಯ. ಪುಣ್ಯ ಧರ್ಮ ಅಂದ್ರೂ ಪುಣ್ಯದ ಅರ್ಜನೆ ಯಾವ ವ್ಯಕ್ತಿ ಮಾಡಿಲ್ಲ. ಇವರೆಲ್ಲ ಏನದಾರಲ್ಲ ಮಾಡ್ಲಾರ್ದವ್ರು, ಮಾಡುವವರಲ್ಲ. ಮಾಡಿದವ್ರು ಏನು ಮಾಡ್ತಾರ, ಅವ್ರು ಸೀದಾ ಪರಾವಿದ್ಯೆಯ ಕಡೆ ಹೋಗ್ತಾರೆ. ಅವರು ಅಂತಃಕರಣ ಶುದ್ಧ ಆಗ್ತದೆ. ಪುಣ್ಯ ಸಂಗ್ರಹ ಆಯಿತು ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಅಂದರೆ ಪುಣ್ಯ ಸಂಗ್ರಹ ಆಯಿತು ಅಂದರೆ ನಿಷ್ಕಾಮತೆ ಹೆಚ್ಚಿಗೆ ಆಗ್ತದೆ. ನಿಷ್ಕಾಮತೆ ಹೆಚ್ಚಿಗೆ ಆಯಿತು ಅಂತಂದರೆ ಅಂತಃಕರಣ ಶುದ್ಧ ಆಗ್ತದೆ. ಅಂತಃಕರಣ ಶುದ್ಧ ಆಯಿತು ಅಂದರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಗುರುಮೇವಾಭಿಗಚ್ಚೆ ಸಮಿತ್ಪಾಣಿ ಅನ್ನುವಂಥದ್ದು ಏನು ಉದ್ದೇಶದ ವಾಕ್ಯ ಅದಲ್ಲ, ಅಂತಹ ಗುರುವಿಗೆ ಜೀವ ಶರಣಾಗತಿ ಆಗ್ತಾನೆ, ಅವ್ರ ಪಾದಕ್ಕೆ ಹೋಗ್ತಾನೆ. ಎಲ್ಲವೂ ಪ್ರಾಪ್ತ ಆಗ್ಯದ, ಅದಕ್ಕೂ ಸಂತುಷ್ಟಿ ಇಲ್ಲಲ್ಲ ಪರಮಾತ್ಮ ಗುರುವೇ. ಎಲ್ಲವೂ ಅದ, ನನ್ನ ಕಡೆ ಅದ, ಮಕ್ಕಳದರ, ಹೊಲ ಅದ, ಮನೆ ಅದ, ಎಲ್ಲವೂ ಅದ. ಪರಂತು ನನ್ನ ಅಂತಃಕರಣಕ್ಕೆ ಪ್ರಸನ್ನತೆ ಇರಲಿಲ್ಲ, ಶಾಂತಿ ಇಲ್ಲಲ್ಲ, ಪುತ್ರ ಸಮಾಧಾನ ಸರಿ ಕುದುರಂಗಿಲ್ಲಲ್ಲ. ಇದಕ್ಕೇನು ದಾರಿ ಅದ ಅಂತ ಈ ಪ್ರಶ್ನೆ ಉತ್ಪತ್ತಿ ಆಗ್ತದೆ. ಯಾರು ಸಮ್ಮತವಾಗಿ ಮಾಡ್ಕೊತ ಹೋಗ್ಯಾರ, ಯಾರು ಮಾಡೇ ಇಲ್ಲ. ತೇ ಮೃತ್ಯುಲೋಕೆ ಅವ್ರಿಗೆ ಅಂತಾರೆ ಅವರು. ಈ ಭೂಮಿಯಲ್ಲಿ ಭೂವಿಭಾರಭೂತ ಎಲ್ಲ ವಜ್ಜೆ ಅದರಪ್ಪ ಮನುಷ್ಯನೇ, ವಜ್ಜೆ ಅದಾರ. ನಂಗೆ ತಂದೆ ತಾಯಿಗೆ ಎಲ್ಲರ ಮಕ್ಕಳು ವಜ್ಜೆ ಇರ್ತಾವೆ. ಅವ ವಜ್ಜೆ ಆಗಿಯೋ ನೀನು, ನಂಗೆ ವಿಪರೀತ ವಜ್ಜೆ ಆಗಿಯೋ, ಏನೂ ಮಾಡುವಲ್ಲಲ್ಲಿಯೋ. 4 ಮಂದಿ ಬೈತಾರೋ, ನಿನಗೆ ಕೇಳಿ ಬೈತಾರೋ, ಏನಾದರೂ ಒಂದಿಷ್ಟು ಮಾಡು. ಒಟ್ಟು ಚಪ್ಪಲಿ ಅಂಗಡಿಗೆ ಹೋಗಿ ಮಾಲೀಕರ ಮಾಡು, ಟೈರ್ ಅಂಗಡಿಗೆ ಹೋಗಿ ಅವರ ತುಂಬು, ಅಟ್ರ ಮಾಡು ಅಂತಾರೆ ಪಾಪ. ಏನು ಮಾಡದೇ ಇರುವಂಥ ಮಕ್ಕಳಿಗೆ ಹಂಗೆ ಪಾಪ ಋಷಿಗಳು ಮಹಾಪುರುಷರು ಎಷ್ಟು ಕಷ್ಟ ಆಗಿರ್ಬೇಕ್ರಿ. ಅವ್ರು ನಮಗೆ ಹಿಂಗೆ ಬೈಯಾಕತ್ತಾರಂದ್ರೆ ತೇ ಮೃತ್ಯುಲೋಕೆ ಭೂವಿಭಾರಭೂತ ವಜ್ಜೆ ಅಂತಾರಂದ್ರೆ ಅವ್ರಿಗೆ ಎಷ್ಟು ತಕ್ಲೀಫ್ ಆಗಿರ್ಬೇಕು. ತಾಯಿ ತಂದೆ ಮಾತಾಡ್ತಾರಂದ್ರೆ ಎಷ್ಟು ಕಷ್ಟ ಆಗಿರ್ತದೆ. ಮನುಷ್ಯ ರೂಪೇಣ ಮೃಗ ಆಶ್ಚರಂತಿ ಅದಾರಪ್ಪ. ಅವು 2 ಕೈ ಅದಾವ, ಕಾಲು ಅದಾವ, ಮಾತಾಡ್ತಾರೆ, ನೋಡ್ತಾರೆ, ಕೇಳ್ತಾರೆ, ಎಲ್ಲ ಮನುಷ್ಯರಿದ್ದಂಗೆ ಇರ್ತಾರೆ. ಪರಂತು ಮನುಷ್ಯರೆಲ್ಲೋ ಅವರು ರೀತಿ ಮೃಗ ಇದ್ದಂಗೆ ಅದ. ಅವು ಏನದಾರ, ಮೃಗ ಇದ್ದಂಗೆ ಅದಾರ ಅದಕ್ಕೆ ಶಾಸ್ತ್ರ ಹೇಳ್ತದೆ. ಈ ಎಲ್ಲ ವಿದ್ಯೆಗಳನ್ನು ಅಳವಡಿಸ್ಕೊಂಡ ಅಂದರೆ ಅವನು ಧರ್ಮಜ್ಞ ಅದನ. ಅವನು ಅಪರ ವಿದ್ಯೆಯಿಂದ ಪರವಿದ್ಯೆ ಕಡೆ ಹೋಗ್ತಾನೆ, ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ತಾನೆ, ಅವನು ವಿದ್ಯೆಯನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಇವನಿಗೇನಂದ್ರೆ ಮನುಷ್ಯನಿಂದ ಮಹಾಪುರುಷ. ಒಂದು ವೇಳೆ ಇವು ಪ್ರಾಪ್ತಿ ಮಾಡಿಕೊಳ್ಳಿಲ್ಲ, ಈ ಯಾವುದೇ ಗುಣಧರ್ಮಗಳು ಅವನ ಕಡೆ ಇಲ್ಲ ಅಂದರೆ ಅವನಿಗೇನಂತ ಶಾಸ್ತ್ರ ಆಚಾರ್ಯ ಏನು ಹೇಳಕತ್ರಿ ಇವತ್ತು, ಅವನಿಗೆ ಮೂರ್ಖ ಅಂತ ಕರೀರಿ. ಅವನಿಗೇನಂದ್ರಿ ಮೂರ್ಖ. ಪಶುವಿರಸ್ತಿಕೋವಾ ವಿದ್ಯಾವಿಹೀನ ಪಶುರಸ್ತಿಕೋವಾ. ವಿದ್ಯೆಯಿಂದ ರಹಿತನಾಗಿರುವಂಥ ವ್ಯಕ್ತಿಗೇನೆ ಪಶು ಪಶು ಪಶು. ಇನ್ನು ಭಾಳ ಹೇಳಿದ್ದಾರೆ ಈ ಪಶು ಅಂತಂದರೆ. ಇನ್ನೂ ಏನು ಮ್ಯಾಲ ಅಪರವಿದ್ಯೆ ಹೇಳಿದ್ದೀನಲ್ಲ, ಅಪರವಿದ್ಯೆಯನ್ನು ಯಾರು ಅನುಶೀಲನೆ ಮಾಡ್ತಾರಲ್ಲ ಅವ್ರಿಗೂ ಪಶು ಅಂದಾರ. ಅವರು ಪರಮಾತ್ಮನ ಬಿಟ್ಟು ಕೇವಲ ಅಭಿಮಾನದಿಂದ ದುರಭಿಮಾನದಿಂದ ಅಪರವಿದ್ಯೆಯನ್ನೇ ಕುರಿತು ಯೋ ಅನ್ಯ ದೇವತಾಂ ಉಪಾಸ್ತೆ ಅನ್ಯೋ ಅಸೌ ಅನ್ಯೋ ಅಹಮಸ್ಮೀತಿ ನ ಸ ವೇದ ಯಥಾ ಪಶುರೇವ ಸ ದೇವಾನಾಂ ಅಂದರು. ಕೇವಲ ಅದೇ ಮಾಡ್ಕೊತಾನೆ ಅವನು. ಪೂಜೆ ಮಾಡಿದೆ, ಪುರಸ್ಕಾರ ಮಾಡಿದೆ, ದಾನ ಮಾಡಿದೆ, ಧರ್ಮ ಅದ್ರಾಗೆ ಅದನ್ನು ಎದಕ್ಕೆ ಅಭಿಮಾನಕ್ಕೆ, ಜನರು ವಾವ ಅನ್ನಲಿ, ಜನರು ನನಗೆ ಹೊಗೊಳ್ಳಿ, ಇದರಾಗೆ ಅದ. ನಾವು ಪರಮಾತ್ಮನ ಕಡೆ ಗುರುವಿನ ಕಡೆ ಮುಖನೇ ಇಲ್ಲ. ಮಾಡಿ ಏನು ಮಾಡಿಲ್ಲ ಅಂತ ನಿಸ್ಪೃಹ ವೃತ್ತಿನೇ ಇಲ್ಲ. ಬಸವಣ್ಣರು ಬೈದರು ನೋಡ್ರಿ ಅವರಿಗೆ. ಏನಂತಾರೆ, ಮಾಡಿದೆ ಎಂಬುದು ಮನದಲ್ಲಿ ಹೊಳೆದರೆ ಹೇಡಿಸಿ ಕಾಡಿತ್ತು ಶಿವನ ಡಂಗುರ. ನೀಡಿದೆ ನೆನ್ನದಿರಾ, ಮಾಡಿದೆ ನೆನ್ನದಿರಾ ಲಿಂಗಕ್ಕೆ ಜಂಗಮಕ್ಕೆ. ಯಾಕಂದ್ರೆ ಅವರು ಮಾಡ್ತೀಯಪ್ಪ ಮಾಡಿ ಮಾಡಿಲ್ಲ ಅನ್ನಂಥ ಭಾವನೆ ನಿನ್ನಲ್ಲಿ ಬರಬೇಕು. ಆವಾಗೇನಂತೀಯ, ನೀನು ಪಶುವಿನಿಂದ ಹೋಗಿ ಪಶುಪತಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆವಾಗ ಸಂಜ್ಞೆ ಏನು ಕೊಡ್ತಾರೋ, ಪಶು ಇಲ್ಲ ನೀನು ಪಶುಪತಿ ಇದ್ದೀಯಪ್ಪ ಅಂತಾರೆ. ಮಾಡಿ ವೃತ್ತಿ ನಿಸ್ಪೃಹ ಆಗಬೇಕು. ಆವಾಗನೇ ಏನಾಗ್ತದೆ, ಅಪರ ವಿದ್ಯೆಗೆ ಅಧಿಕಾರಿ ಆಗ್ತಾನೆ ಅವನು. ಹೌದಾ? ಅದಕ್ಕೆ ಭಾಳ ಸುಂದರವಾಗಿರೋಂಥ ವಿಷಯ ಅದ. ಮತ್ತು ಸದ್ಗುರು ತಂದೆಯವರು ಮುಂದಿನ ಭಾನುವಾರ ಅಥವಾ ತದನಂತರದ ಭಾನುವಾರ ಏನು ಬರ್ತದೆ, ಅವಾಗ ಸದ್ಗುರು ತಂದೆಯವರು ನಿಮ್ಮೆಲ್ಲರನ್ನು ಕುರಿತು ಇದನ್ನು ಬೋಧನೆಗೈತಾರೆ. ಸಮಯ ಭಾಳ ಆಗಿದೆ. ಈ ಅವಕಾಶ ಮತ್ತು ಈ ವಾಣಿಯನ್ನು ಸಪ್ರೇಮದಿಂದ ಆಲಿಸಿರುವಂಥ ತಮ್ಮೆಲ್ಲರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸದ್ಗುರು ತಂದೆಯವರ ಚರಣಾಗಿರುವ 2 ವಾಕ್ಪುಷ್ಪಗಳನ್ನು ಸಮರ್ಪಣೆ. ಗುರುನಾಥ ಮಹಾರಾಜ್ ಕಿ ಜಯ.